ಬಟ್ ಫೀಟಲ್ ಡಾಪ್ಲರ್ ಈಸ್ ಅನ್ ಅಡ್ವಾನ್ಸ್ಡ್ ಟೆಕ್ನಾಲಜಿ. ಅಂದರೆ ಇದರಲ್ಲಿ ನಾವು ರೊಟೀನ್ ಅಲ್ಟ್ರಾಸೌಂಡ್ ಜೊತೆಗೆ ಡಾಪ್ಲರ್ ಅಂತ ಒಂದು ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ಮಗುಗೆ ಬ್ಲಡ್ ಸಪ್ಲೈ ಹೇಗಿದೆ ಇದ್ರ ಬಗ್ಗೆ ನಾವು ಅಸೆಸ್ ಮಾಡ್ತೀವಿ. ಸೊ ಇದನ್ನ ಡಿಫ್ರೆಂಟ್ ಸ್ಟೇಜಸ್ ಇದೆ. ಸೊ ಡಿಫ್ರೆಂಟ್ ಸ್ಟೇಜಸ್ ಅಂತಂದ್ರೆ ಸ್ಟೇಜ್ 1, ಸ್ಟೇಜ್ 2, ಸ್ಟೇಜ್ 3. ಸೊ ಇದನ್ನ ನಾವು ಆ ಥರ ಏನಾರು ಇತ್ತು ಅಂತಂದ್ರೆ ಸ್ಟೇಜ್ ವೈಸ್ ನಾವು ಮೆನ್ಷನ್ ಮಾಡ್ತೀವಿ. ಸ್ಟೇಜ್ 2, ಸ್ಟೇಜ್ 3 ಹೋದ ತಕ್ಷಣ ಮಗುನ ಇಮಿಡಿಯೇಟ್ ಆಗಿ ಡೆಲಿವರಿ ಮಾಡಬೇಕು. ಅಂದರೆ ಸೊ ಗರ್ಭದೊಳಗಡೆ ಇರೋ ಎನ್ವಿರಾನ್ಮೆಂಟು ಮಗುಗೆ ಅಪ್ರೋಪ್ರಿಯೇಟ್ ಆಗಿಲ್ಲ. ಸೊ ಇಮಿಡಿಯೇಟ್ ಆಗಿ ಮಗುನ ಡೆಲಿವರಿ ಮಾಡಿಬಿಟ್ಟು ಹೊರಗಡೆ ಅದಕ್ಕೆ ಸಪೋರ್ಟ್ ಕೊಟ್ಬಿಟ್ಟು ಡೆವಲಪ್ ಮಾಡಬೇಕಾಗುತ್ತೆ. ಸ್ನೇಹಿತರೆ, ವೆಲ್ಕಮ್ ಟು ದಿಸ್ ಸೀರೀಸ್ ಆಫ್ ಪ್ರೆಗ್ನೆನ್ಸಿ ಸ್ಕ್ಯಾನ್ ಅಥವಾ ಪ್ರೆಗ್ನೆನ್ಸಿ ಸ್ಕ್ಯಾನ್ ಮಾಸ್ಟರ್ ಕ್ಲಾಸ್ಗೆ ನಿಮಗೆ ಸುಸ್ವಾಗತ. ನಾನು ಡಾಕ್ಟರ್ ಶ್ರೀನಿವಾಸ್ ಪ್ರಸಾದ್ RH, ಸೀನಿಯರ್ ಕನ್ಸಲ್ಟೆಂಟ್ ರೇಡಿಯಾಲಜಿಸ್ಟ್. ಈ ಎಪಿಸೋಡಲ್ಲಿ ಎಪಿಸೋಡ್ ನಂಬರ್ 6 ಇದರಲ್ಲಿ ನಾವು ಫೀಟಲ್ ಡಾಪ್ಲರ್ ಬಗ್ಗೆ ತಿಳ್ಕೊಳ್ಳೋಣ ಸ್ನೇಹಿತರೆ. ಓಕೆ, ಸೊ ಪ್ರೀವಿಯಸ್ ಅಲ್ಲಿ ನಾನು ಹೇಳಿರೋ ಹಾಗೆ ಡೇಟಿಂಗ್ ಸ್ಕ್ಯಾನ್, ಅನಾಮಲಿ, NT ಇದೆಲ್ಲ 2D ಸ್ಕ್ಯಾನ್ ಅಂದರೆ ರೊಟೀನ್ ಅಲ್ಟ್ರಾಸೌಂಡ್. ಇದು ಕಾಮನ್ ಆಗಿ ಮಾಡುವಂತಹ ಟೆಕ್ನಾಲಜಿ ವೈಸ್ ನಾನು ಹೇಳ್ತಾ ಇದ್ದೀನಿ, ಕಾಮನ್ ಆಗಿ ಮಾಡುವಂತಹ ಅಲ್ಟ್ರಾಸೌಂಡ್. ಬಟ್ ಫೀಟಲ್ ಡಾಪ್ಲರ್ ಈಸ್ ಅನ್ ಅಡ್ವಾನ್ಸ್ಡ್ ಟೆಕ್ನಾಲಜಿ. ಅಂದರೆ ಇದರಲ್ಲಿ ನಾವು ರೊಟೀನ್ ಅಲ್ಟ್ರಾಸೌಂಡ್ ಜೊತೆಗೆ ಡಾಪ್ಲರ್ ಅಂತ ಒಂದು ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ಮಗುಗೆ ಬ್ಲಡ್ ಸಪ್ಲೈ ಹೇಗಿದೆ ಇದ್ರ ಬಗ್ಗೆ ನಾವು ಅಸೆಸ್ ಮಾಡ್ತೀವಿ. ಓಕೆ, ಅದಕ್ಕಿಂತ ಮುಂಚೆ ಇದಕ್ಕೆ ಪ್ರಿಪ್ರೇಷನ್ ಏನು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಸೊ ಯೂಶಲಿ ಡಾಪ್ಲರ್ನ ಗ್ರೋತ್ ಸ್ಕ್ಯಾನ್ ಜೊತೆಗೆ ಹೇಳಿರ್ತಾರೆ. ಓಕೆ, ಕೆಲವೊಂದ್ಸಲ ಇಂಡಿವಿಜುವಲ್ ಆಗಿ ಡಾಪ್ಲರ್ ಸ್ಕ್ಯಾನ್ ಹೇಳ್ತಾರೆ, ಬಟ್ ತುಂಬಾ ಸಲ ಏನು ಮೆಜಾರಿಟಿ ಆಫ್ ದ ಟೈಮ್ಸ್ ಗ್ರೋತ್ ಸ್ಕ್ಯಾನ್ ಜೊತೆ ಡಾಪ್ಲರ್ ಮಾಡಿಸ್ಕೊಂಡು ಬನ್ನಿ ಅಂತ ಹೇಳಿರ್ತಾರೆ. ಸೊ ಅಫ್ಕೋರ್ಸ್ ಪ್ರಿಪ್ರೇಷನ್ ಏನಂತಂದ್ರೆ, ಓಕೆ, ಎಲ್ಲ ಸ್ಟ್ಯಾಂಡರ್ಡ್ ಪ್ರೆಗ್ನೆನ್ಸಿ ಸ್ಕ್ಯಾನ್ಸ್ ಥರ ಒರಿಜಿನಲ್ ಡಾಕ್ಟರ್ ಪ್ರಿಸ್ಕ್ರಿಪ್ಷನ್, ನಿಮ್ಮದು ಐಡಿ ಆ್ಯಂಡ್ ಅಡ್ರೆಸ್ ಪ್ರೂಫ್ ಆ್ಯಂಡ್ ಪ್ರೀವಿಯಸ್ ರಿಪೋರ್ಟ್ಸ್. ಆ್ಯಂಡ್ ತಾಯಿ ಪ್ರಿಪ್ರೇಷನ್ ಏನು, ಇದಕ್ಕೆ ಖಾಲಿ ಹೊಟ್ಟೆಲಿರೋ ಅವಶ್ಯಕತೆ ಇಲ್ಲ ಆ್ಯಂಡ್ ಫುಲ್ ಯೂರಿನರಿ ಬ್ಲಾಡರ್ ಇರೋ ಅವಶ್ಯಕತೆ ಇಲ್ಲ. ಓಕೆ, ಆ್ಯಂಡ್ ಬಿಫೋರ್ ಗೋಯಿಂಗ್ ಟು ಫೀಟಲ್ ಡಾಪ್ಲರ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡೋಕ್ಕಿಂತ ಮುಂಚೆ ಒಂದು ವಿಷಯ ಸ್ನೇಹಿತರೆ, ತುಂಬ ಸಲ ಏನಾಗುತ್ತೆ ಸ್ಕ್ಯಾನ್ಸ್ಗೆ ಬಂದಾಗ ಹಳೆ ರಿಪೋರ್ಟ್ಸ್ ತರೋದಿಲ್ಲ. ತುಂಬ ಸಲ ಹೆಂಗೆ ಹೇಳ್ತಾರೆ ಅಂತಂದರೆ, ಸರ್ ಇಲ್ಲಿ ಮಾರ್ಕೆಟಿಗೆ ಬಂದಿದ್ವಿ, ಹಂಗೆ ಸ್ಕ್ಯಾನಿಂಗ್ ಮಾಡಿಸ್ಕೊಂಡು ಹೋಗೋಣ ಅಂತ ಬಂದ್ವಿ, ಹಳೆ ರಿಪೋರ್ಟ್ ತರಲಿಲ್ಲ. ಹಂಗೆ ಮಾಡಲೇಬೇಡಿ. ಯಾಕಂತಂದರೆ ಪ್ರೀವಿಯಸ್ ಸ್ಕ್ಯಾನಿಂದ ಏನಾಗುತ್ತೆ, ನನಗೆ ಓಕೆ ಡೆಲಿವರಿ ಡೇಟ್ ಏನು ಸೈನ್ ಮಾಡಿದ್ರು ಡೇಟಿಂಗ್ ಸ್ಕ್ಯಾನಲ್ಲಿ, ಅದ್ರ ಪ್ರಕಾರ ನಮಗೆ ಗ್ರೋತ್ ಅಸೆಸ್ ಮಾಡೋಕ್ಕೆ ತುಂಬ ಯೂಸ್ಫುಲ್ ಆಗುತ್ತೆ. ಆ್ಯಂಡ್ ಪ್ರೀವಿಯಸ್ ಸ್ಕ್ಯಾನಲ್ಲಿ ಆಮ್ನಿಯೋಟಿಕ್ ಫ್ಲೂಯಿಡ್ ಎಷ್ಟಿತ್ತು, ಈಗ ಎಷ್ಟಿದೆ, ಜಾಸ್ತಿ ಆಗಿದೆಯಾ, ಕಡಿಮೆ ಆಗಿದೆಯಾ, ಇದ್ರ ಬಗ್ಗೆ ನಮ್ಗೆ ಗೊತ್ತಾಗುತ್ತೆ. ಆ್ಯಂಡ್ ಪ್ರೀವಿಯಸ್ ಸ್ಕ್ಯಾನಲ್ಲಿ ನ್ಯೂಕಲ್ ಕಾರ್ಡ್ ಅಂದರೆ ಮಗು ಕತ್ಸುತ್ತಾ ಏನಾದ್ರು ಅಂಬಲಿಕಲ್ ಕಾರ್ಡ್ ಸುತ್ಕೊಂಡಿದೆಯಾ, ಈಗ ಹೇಗಿದೆ. ಆ್ಯಂಡ್ ಪ್ರೀವಿಯಸ್ ಸ್ಕ್ಯಾನಲ್ಲಿ ಮಗು ಪ್ರೆಸೆಂಟೇಷನ್ ಏನಿತ್ತು, ಈಗ ಏನಿತ್ತು. ಸೊ ಇದೆಲ್ಲ ಕಂಪ್ಯಾರಿಸನ್ಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಹಾಗಾಗಿ ನೀವು ಪ್ರೀವಿಯಸ್ ಸ್ಕ್ಯಾನ್ಸ್, ಪರ್ಟಿಕ್ಯುಲರ್ಲಿ ಪ್ರೆಗ್ನೆನ್ಸಿ ಸ್ಕ್ಯಾನ್ಸ್, ಪ್ರೀವಿಯಸ್ ಸ್ಕ್ಯಾನ್ ರಿಪೋರ್ಟ್ಸ್ ಖಂಡಿತ ನೀವು ಕ್ಯಾರಿ ಮಾಡಲೇಬೇಕು. ಇಲ್ಲೇ ಅಂತಲ್ಲ, ಇಡೀ ವರ್ಲ್ಡಲ್ಲಿ ಎಲ್ಲೇ ಹೋದ್ರೂ ದಿಸ್ ಇಸ್ ಕಂಪಲ್ಸರಿ. ಸೊ ದ್ಯಾಟ್ ನಾವು ಸ್ಕ್ಯಾನ್ ಮಾಡಿದಾಗ ಕಂಪ್ಲೀಟ್ ರಿಪೋರ್ಟ್, ಅಕ್ಯುರೇಟ್ ರಿಪೋರ್ಟ್ ನಾವು ನಿಮಗೆ ಕೊಡೋಕ್ಕೆ ಹೆಲ್ಪ್ ಆಗುತ್ತೆ. ಬನ್ನಿ ಈಗ ಫೀಟಲ್ ಡಾಪ್ಲರ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಸೊ ಫೀಟಲ್ ಡಾಪ್ಲರ್ ಸ್ಕ್ಯಾನಿಗೆ ಬಂದಾಗ ಅಫ್ಕೋರ್ಸ್ ನಾನು ಪ್ರಿಪ್ರೇಷನ್ ಹೇಳಿದೆ. ನೆಕ್ಸ್ಟ್ ಸ್ಕ್ಯಾನಲ್ಲಿ ನಾವು ಏನೇನು ನೋಡ್ತೀವಿ, ಫೀಟಲ್ ಡಾಪ್ಲರಲ್ಲಿ ನಾವು 2 ಕಾಂಪೊನೆಂಟ್ ಇದರಲ್ಲಿ. ತಾಯಿಯಿಂದ ಪ್ಲಾಸೆಂಟಾಗೆ ಬ್ಲಡ್ ಸಪ್ಲೈ ಹೇಗಿದೆ. ಪ್ಲಾಸೆಂಟಾ, ಅಫ್ಕೋರ್ಸ್ ಪ್ಲಾಸೆಂಟಾ ಬಗ್ಗೆನೂ ನಾನು ಇನ್ನೊಂದು ವೀಡಿಯೋ ಮಾಡಿದ್ದೀನಿ, ನಮ್ಮ ಪ್ಲೇ ಲಿಸ್ಟ್ ಎಲ್ಲ ಚೆಕ್ ಮಾಡೋದು ನಿಮಗೆ ಗೊತ್ತಾಗುತ್ತೆ. ಸೊ ಪ್ಲಾಸೆಂಟಾಯಿಂದ ಮಗುಗೆ ಬ್ಲಡ್ ಸಪ್ಲೈ ಹೇಗಿದೆ. ಸೊ ಈ 2 ಕಾಂಪೊನೆಂಟ್ನ ನಾವು ಚೆಕ್ ಮಾಡ್ತೀವಿ. ಸೊ ತಾಯಿಯಿಂದ ಪ್ಲಾಸೆಂಟಾ ಏನು ಚೆಕ್ ಮಾಡ್ತೀವಿ ಅಂದರೆ ಯುಟ್ರೈನ್ ಆರ್ಟ್ರೀಸ್ ಅಂತ ಬರುತ್ತೆ. ಅಂದರೆ ಗರ್ಭಕೋಶಕ್ಕೆ ಬ್ಲಡ್ ಸಪ್ಲೈ ಮಾಡುವಂತಹ 2 ಅಕ್ಕಪಕ್ಕ 2 ಆರ್ಟ್ರೀಸ್ ಇರುತ್ತೆ. ಅದನ್ನ ನಾವು ಡಾಪ್ಲರ್ ಚೆಕ್ ಮಾಡಿಬಿಟ್ಟು, ಓಕೆ, ತಾಯಿಯಿಂದ ಪ್ಲಾಸೆಂಟಾಗೆ ಬ್ಲಡ್ ಸಪ್ಲೈ ಹೇಗಿದೆ ಅದನ್ನ ನಾವು ಚೆಕ್ ಮಾಡ್ತೀವಿ. ನೆಕ್ಸ್ಟು ಪ್ಲಾಸೆಂಟಾಯಿಂದ ಮಗುಗೆ ಅದು ಬ್ಲಡ್ ಸಪ್ಲೈ ಹೇಗಿದೆ ಅಂತ ಅಂಬಲಿಕಲ್ ಆರ್ಟ್ರಿ, ಮಿಡ್ಲ್ ಸರ್ಬಲ್ ಆರ್ಟ್ರಿ ಅಂತ ಬರುತ್ತೆ. ಅದನ್ನ ನಾವು ಚೆಕ್ ಮಾಡಿಬಿಟ್ಟು ಅದು ಬ್ಲಡ್ ಸಪ್ಲೈ ಹೇಗಿದೆ. ಸೊ ತಾಯಿಯಿಂದ ಪ್ಲಾಸೆಂಟಿಂದ ಮಗುಗೆ ಹೇಗೆ ಬ್ಲಡ್ ಸಪ್ಲೈ ಇದೆ ಅನ್ನೋದು ನಾವು ಚೆಕ್ ಮಾಡ್ತೀವಿ. ಸೊ ಯೂಶಲಿ ನಾರ್ಮಲ್ ಇತ್ತು ಅಂದರೆ ಓಕೆ, ನಾರ್ಮಲ್ ಮೆನ್ಷನ್ ಮಾಡ್ತೀವಿ, ರಿಪೋರ್ಟ್ ಕೊಟ್ಟು ಅವರು ಪೇಷಂಟ್ ಡಾಕ್ಟರ್ ಹತ್ರ ಹೋಗ್ತಾರೆ. ಅಬ್ನಾರ್ಮಲಿಟಿ ಏನಾಗುತ್ತೆ, ಕೆಲವೊಂದ್ಸಲ ತಾಯಿಯಿಂದ ಪ್ಲಾಸೆಂಟಾಗೆ ಮಗು ಬ್ಲಡ್ ಸಪ್ಲೈ ಕಡಿಮೆ ಆಗುತ್ತೆ. ನೆಕ್ಸ್ಟ್ ಅಫ್ಕೋರ್ಸ್ ಆಟೋಮೆಟಿಕಲಿ ಪ್ಲಾಸೆಂಟಾಯಿಂದ ಮಗುಗೆ ಬ್ಲಡ್ ಸಪ್ಲೈ ಕಡಿಮೆ ಆಗುತ್ತೆ. ಸೊ ಇದನ್ನ ಡಿಫ್ರೆಂಟ್ ಸ್ಟೇಜಸ್ ಇದೆ. ಸೊ ಡಿಫ್ರೆಂಟ್ ಸ್ಟೇಜಸ್ ಅಂತಂದ್ರೆ ಸ್ಟೇಜ್ 1, ಸ್ಟೇಜ್ 2, ಸ್ಟೇಜ್ 3. ಸೊ ಇದನ್ನ ನಾವು ಆ ಥರ ಏನಾರು ಇತ್ತು ಅಂತಂದ್ರೆ ಸ್ಟೇಜ್ ವೈಸ್ ನಾವು ಮೆನ್ಷನ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಸ್ಟೇಜ್ 1 ಇದ್ದ ತಕ್ಷಣ ನೆಕ್ಸ್ಟ್ ಕ್ಲೋಸ್ ಫಾಲೋ ಅಪ್ ಮಾಡಬೇಕು. ಅಂದರೆ ಸ್ಟೇಜ್ 2, ಸ್ಟೇಜ್ 3 ಹೋದ ತಕ್ಷಣ ಮಗುನ ಇಮಿಡಿಯೇಟ್ ಆಗಿ ಡೆಲಿವರಿ ಮಾಡಬೇಕು. ಅಂದರೆ ಸೊ ಗರ್ಭದೊಳಗಡೆ ಇರೋ ಎನ್ವಿರಾನ್ಮೆಂಟು ಮಗುಗೆ ಅಪ್ರೋಪ್ರಿಯೇಟ್ ಆಗಿಲ್ಲ. ಸೊ ಇಮಿಡಿಯೇಟ್ ಆಗಿ ಮಗುನ ಡೆಲಿವರಿ ಮಾಡಿಬಿಟ್ಟು ಹೊರಗಡೆ ಅದಕ್ಕೆ ಸಪೋರ್ಟ್ ಕೊಟ್ಬಿಟ್ಟು ಡೆವಲಪ್ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ಡಿಫ್ರೆಂಟ್ ಸ್ಟೇಜಸ್ನ ನಾವು ಮೆನ್ಷನ್ ಮಾಡ್ತೀವಿ. ಸೊ ದಿಸ್ ಇಸ್ ದ ಇಂಪಾರ್ಟೆನ್ಸ್ ಆಫ್ ಡಾಪ್ಲರ್. ಡಾಪ್ಲರ್ ಹೆಂಗೆ ಅಂದರೆ ಇಂಟರ್ನಲ್ ಎನ್ವಿರಾನ್ಮೆಂಟ್ ಮಗುಗೆ ಹೇಗಿದೆ ಅನ್ನೋದು ನಾವು ಅಕ್ಯುರೇಟಾಗಿ ಅಸೆಸ್ ಮಾಡ್ಬೋದು. ಸೊ ಓಕೆ, ಡಾಪ್ಲರ್ ಚೆನ್ನಾಗಿದೆ ಅಂತಂದರೆ ಇಂಟರ್ನಲ್ ಎನ್ವಿರಾನ್ಮೆಂಟ್ ಮಗುಗೆ ಚೆನ್ನಾಗಿದೆ, ಏನೂ ತೊಂದರೆ ಇಲ್ಲ, ಪ್ರೆಗ್ನೆನ್ಸಿ ಕಂಟಿನ್ಯೂ ಮಾಡ್ಬೋದು. ಸೊ ಹಾಗಾಗಿ ಫೀಟಲ್ ಡಾಪ್ಲರ್ ತುಂಬಾ ಇಂಪಾರ್ಟೆಂಟು, ಮಿಸ್ ಮಾಡಿಬಿಡಿ. ಒಂದು 15-20 ನಿಮಿಷದಲ್ಲಿ ರಿಪೋರ್ಟ್ ಸಿಗುತ್ತೆ. ನೀವು ಡಾಕ್ಟರ್ ಹತ್ರ ಹೋದರೆ ರಿಪೋರ್ಟ್ ನಾರ್ಮಲ್ ಇತ್ತು ಅಂದರೆ ನೋ ನೀಡ್ ಟು ವರಿ. ಓಕೆ, ಏನಾದ್ರು ಅಬ್ನಾರ್ಮಲ್ ಇತ್ತು ಅಂತಂದರೆ ನಾವು ರಿಪೋರ್ಟಲ್ಲಿ ಸಜೆಸ್ಟ್ ಮಾಡಿರ್ತೀವಿ, ಫಾಲೋ ಅಪ್ ಸ್ಕ್ಯಾನ್ SD ಒಂದ್ಸಲ ಮಾಡಿಸ್ಬೇಕು ಅಂತ. ಅಕಾರ್ಡಿಂಗ್ಲಿ ನಿಮಗೆ ಡಾಕ್ಟರ್ ಹೇಳ್ತಾರೆ. ಸೊ ಅಕಾರ್ಡಿಂಗ್ಲಿ ನೀವು ನೆಕ್ಸ್ಟ್ ಬಂದು ಫಾಲೋ ಅಪ್ ಸ್ಕ್ಯಾನ್ ಮಾಡಿಸ್ಬೇಕಾಗುತ್ತೆ ಸ್ನೇಹಿತರೆ. ಸೊ ತುಂಬ ಜನಕ್ಕೆ ಏನಾಗುತ್ತೆ, ಫೀಟಲ್ ಡಾಪ್ಲರ್, ಓಕೆ, ಫೀಟಲ್ ಡಾಪ್ಲರ್ ಮಾಡಿಸಿದ್ಮೇಲೆ ಸರ್ ಮಗುದು ವೆಯ್ಟ್ ಎಷ್ಟಿದೆ ಅಂತ ಕೇಳ್ತಾರೆ. ಅಫ್ಕೋರ್ಸ್ ಗ್ರೋತ್ ಸ್ಕ್ಯಾನ್ ಮಾಡಿದರೆ ನಾವು ವೆಯ್ಟ್ ಹೇಳ್ಬೋದು, ಬಟ್ ಫೀಟಲ್ ಡಾಪ್ಲರ್ ಅಂತ ಮಾಡಿದಾಗ ಯೂಶಲಿ ವೆಯ್ಟ್ ಕ್ಯಾಲ್ಕುಲೇಟ್ ಮಾಡಲ್ಲ ಅಂತ. ಸೊ ಮಗುವಿಗೆ ಬ್ಲಡ್ ಸಪ್ಲೈ ಹೇಗಿದೆ ಇದ್ರ ಬಗ್ಗೆ ನಾವು ಮೆನ್ಷನ್ ಮಾಡ್ತೀವಿ ಸ್ನೇಹಿತರೆ. ಸೊ ಇದು ಅಡ್ವಾನ್ಸ್ ಟೆಕ್ನಾಲಜಿ ಆಗಿರೋದ್ರಿಂದ ಬೇರೆ ಸೆಂಟ್ರಲ್ಲಿ ಹೇಗೆ ಮಾಡ್ತಾರೆ ನಮ್ಗೆ ಗೊತ್ತಿಲ್ಲ, ಬಟ್ ಆದಷ್ಟು
ಒಳ್ಳೆ ನೇಮ್ ಇರುವಂಥ ಸೆಂಟ್ರಲ್ಲಿ ಮಾಡಿಸಿ. ಫಾರ್ ಎಕ್ಸಾಂಪಲ್ ಈಗ ನಮ್ಮ ಸೆಂಟ್ರಲ್ಲಿ ವಿ ಹ್ಯಾವ್ ವೆರಿ ಹೈ ಎಂಡ್ ಎಕ್ವಿಪ್ಮೆಂಟ್ಸ್, ಇದರಲ್ಲಿ ಅಕ್ಯುರೇಟ್ ಡಾಪ್ಲರ್ ಎಲ್ಲ ಮಾಡ್ತೀವಿ, ಅಕ್ಯುರೇಟ್ ರಿಸಲ್ಟ್ಸ್ ಇರುತ್ತೆ, ನೋಡಿಕೊಂಡು ಒಳ್ಳೆ ಕಡೆ ಮಾಡಿಸಿ ಸ್ನೇಹಿತರೆ. ನಾನು ಮೊದಲೇ ಹೇಳಿರೋ ಹಾಗೆ ಗ್ರೋ ಸ್ಕ್ಯಾನ್ ಜೊತೆ ಡಾಪ್ಲರ್ ಮಾಡಿಸ್ತಾರೆ, ಬಟ್ ಕೆಲವೊಂದು ಕ್ರಿಟಿಕಲ್ ಕಂಡೀಷನ್ಸಲ್ಲಿ, ಅಂದರೆ ಈಗ ತಾಯಿಗೇನೆ ಏನೋ ಇಶ್ಯೂ ಇರುತ್ತೆ, ಲೈಕ್ ಸಿವಿಯರ್ BP ಎಲ್ಲ ಇರುತ್ತೆ, ಅಂಥ ಟೈಮ್ನಲ್ಲಿ ಅನಾಮಲಿ ಸ್ಕ್ಯಾನ್ ಜೊತೆನೂ ಸಹ ನಾವು ಡಾಪ್ಲರ್ ಮಾಡ್ತೀವಿ. ಸೊ ಹಾಗಾಗಿ ಡಾಪ್ಲರ್ ಎಲ್ಲ ಟೈಮ್ನಲ್ಲೂ ಈವನ್ ಸ್ಟಾರ್ಟಿಂಗ್ ಫ್ರಮ್ NT ಸ್ಕ್ಯಾನಿಂದ ಗ್ರೋ ಸ್ಕ್ಯಾನ್ವರೆಗೂ ಯಾವಾಗ ಬೇಕಾದ್ರೂ ಡಾಪ್ಲರ್ ಮಾಡ್ತೀವಿ, ಬಟ್ ಮೋಸ್ಟ್ ಆಫ್ ದ ಟೈಮ್ಸ್ ಯೂಶಲಿ ಗ್ರೋ ಸ್ಕ್ಯಾನ್ ಜೊತೆ ಡಾಪ್ಲರ್ ಮಾಡ್ತೀವಿ ಸ್ನೇಹಿತರೆ. ಈಗ ಸ್ನೇಹಿತರೆ ಏನಂತಂದರೆ ನೋಡಿ, ಇದೆಲ್ಲ ಎಷ್ಟು ಯೂಸ್ಫುಲ್ ಇನ್ಫಾರ್ಮೇಷನ್ ಅಲ್ವಾ. ಇದು ಓವರ್ ಎ ಪೀರಿಯಡ್ ಆಫ್ ಎಕ್ಸ್ಪೀರಿಯನ್ಸ್, ಅಫ್ಕೋರ್ಸ್ ನಾವು ಓದಿರ್ತೀವಿ, ಜೊತೆಗೆ ಎಕ್ಸ್ಪೀರಿಯನ್ಸ್ ಮೇಲೆ ಪೇಷಂಟ್ಗಳಿಗೆ ಯಾವ್ಯಾವ ಥರ ಕನ್ಫ್ಯೂಷನ್ಸ್ ಇರುತ್ತೆ, ಯಾವ ಥರ ಡೌಟ್ಸ್ ಇರುತ್ತೆ, ಇದ್ರ ಬೇಸಿಸ್ ಮೇಲೆ ನಾನು ಈ ವೀಡಿಯೋಸನ್ನು ಮಾಡ್ತಾಯಿದ್ದೀವಿ. ಆದಷ್ಟು ನಿಮ್ಗೆ ಗೊತ್ತಿರೋರು ಈ ವೀಡಿಯೋಸ್ನ ಶೇರ್ ಮಾಡಿ ಆ್ಯಂಡ್ ನಮ್ಮ ಪೇಜ್ನ ಫಾಲೋ ಮಾಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ.